ಶ್ರೀ ನವನಾಥ ಕಥಾಸಾರ ಅಧ್ಯಾಯ 7. ಓಂ ದತ್ತಾಯ ನಮಃ. ಕಾನಿಫ್ನಾಥನ ಜನ್ಮ ವೃತ್ತಾಂತ. ಜಾಲಂಧರನು ಕಾನಿಫ್ನಾಥನಿಗೆ ಸರ್ವ ವಿದ್ಯಾ ಪಾರಂಗತನನ್ನಾಗಿ ಮಾಡಿದ್ದು, ನಂತರ ಅವನಿಗೆ ತಪಸ್ಸಿಗೆ ಹಚ್ಚಿ ತಾನು ಹೇಲಾ ಪಟ್ಟಣಕ್ಕೆ ಹೋದದ್ದು, ಮೈನಾಕಿನಿಗೆ ಜಾಲಂಧರನಾಥನಿಂದ ಬ್ರಹ್ಮಜ್ಞಾನ ಪ್ರಾಪ್ತವಾದದ್ದು, ಹಾಗೂ ಲೋಮಾವತಿಯ ಮಾತು ಕೇಳಿ ಗೋಪೀಚಂದ ರಾಜನು ಜಾಲಂಧರನನ್ನು ಕುದುರೆ ಲದ್ದಿಯಲ್ಲಿ ಹೂತದ್ದು. ಅಗ್ನಿಯು ಜಾಲಂಧರನೊಂದಿಗೆ ಬದರಿಕಾಶ್ರಮದಲ್ಲಿರುವ ಶಿವ ಮಂದಿರಕ್ಕೆ ಹೋದಾಗ ಶಿವನು ಪ್ರತ್ಯಕ್ಷನಾಗಿ ಇವರೀರ್ವರನ್ನು ಆದರದಿಂದ ಸತ್ಕರಿಸಿದ ನಂತರ ಸಾಕ್ಷಾತ್ ಪ್ರಬುದ್ಧ ನಾರಾಯಣನೇ ಕಾನಿಫ್ನಾಥನಾಗಿ ಜನಿಸಿದ ಕಥೆಯನ್ನು ಹೇಳಹತ್ತಿದನು. ಅದನ್ನು ಕೇಳಿದ ಅಗ್ನಿಯು ಶಿವನನ್ನು ಕುರಿತು, ಹೇ ಪಾರ್ವತೀಪತಿಯೇ, ಈಗ ಈ ಕಾನಿಫ್ನಾಥನು ಎಲ್ಲಿರುವನು ಎಂದು ಕೇಳಲು ಶಿವನು, ನಡೆಯಿರಿ, ನಾನೇ ಸ್ವತಃ ಆ ಜಾಗವನ್ನು ತೋರಿಸುವೆನೆಂದು ಅವರೊಂದಿಗೆ ಹೊರಡುವನು. ಹೀಗೆ ಆ ಮೂವರು ಕೂಡಿಕೊಂಡು ಹಿಮಾಲಯ ಪರ್ವತದ ಒಂದು ಗಿರಿಯೇರಿ ಹೋದರು. ಅಲ್ಲೊಂದು ಬೃಹದಾಕಾರದ ಮದವೇರಿದ ಆನೆಯನ್ನು ದೂರದಿಂದಲೇ ಸನ್ನೆ ಮೂಲಕ ಶಿವನು ಜಾಲಂಧರನಿಗೆ ತೋರಿಸಿದನು. ಹಾಗೂ ಅವರಿರ್ವರು ಜಾಲಂಧರನ ಕುರಿತು ಯುಕ್ತಿ ಪ್ರಯುಕ್ತಿಯಿಂದ ಆ ಆನೆಯ ಕಿವಿಯಲ್ಲಿರುವ ಕಾನಿಫ್ನಾಥನನ್ನು ವಶಪಡಿಸಿಕೊಂಡು ತರಲು ಹೇಳುವರು. ಅತ್ತ ಜಾಲಂಧರನು ಆನೆಯತ್ತ ಸಾಗಿದನು. ಆನೆಯು ಜಾಲಂಧರನಿಗೆ ನೋಡಿ ಭಯಂಕರವಾಗಿ ಗರ್ಜಿಸಿತು. ಅಲ್ಲದೆ ಅದು ಜಾಲಂಧರನನ್ನು ನೋಡಿ ರೌದ್ರಾವೇಶ ತಾಳುವುದು. ಆಗ ಜಾಲಂಧರನು ತನ್ನ ಜೋಳಿಗೆಯಿಂದ ವಿಭೂತಿಯನ್ನು, ಅಂದರೆ ಭಸ್ಮವನ್ನು ಹೊರತೆಗೆದು ಅದರ ಮೇಲೆ ಮೋಹಕಾಸ್ತ್ರ ಪ್ರಯೋಗ ಮಾಡಿ ಆ ಆನೆಯತ್ತ ಎಸೆದನು. ನಂತರ ಆನೆಯು ಶಾಂತಚಿತ್ತವಾಗಲು ಅದರೆಡೆಗೆ ಮತ್ತೆ ಸ್ಪರ್ಶಾಸ್ತ್ರ ಮಂತ್ರಿಕ ಭಸ್ಮವನ್ನು ಸಿಂಪಡಿಸಿದನು. ಆ ಭಸ್ಮವು ತಗುಲಿದಾಕ್ಷಣವೇ ಆನೆಯು ಸುಸ್ತಾಗಿ ನೆಲಕ್ಕೆ ಬಿದ್ದುಕೊಂಡಿತು. ಸಮಯ ಸಾಧಿಸಿ ಜಾಲಂಧರನಾಥನು ಆನೆಯ ಹತ್ತಿರ ಹೋಗಲು ಆನೆಯ ಕಿವಿಯೊಳಗೆ ಕಾನಿಫ್ನನ್ನು ಕಾಣುವನು. ಆಗ ಅವನನ್ನು ಕುರಿತು, ಹೇ ಪ್ರಬುದ್ಧ ನಾರಾಯಣನೇ, ಬೇಗ ಹೊರಗೆ ಬಾ, ನೀನು ಆನೆಯ ಕಿವಿಯೊಳಗೆ ಜನಿಸಿದ್ದರಿಂದ ನಿನಗೆ ಕಾನಿಫ್ ಎಂದು ಕರೆಯಲ್ಪಟ್ಟಿದೆ ಎಂದು ಕೂಗಲು 16 ವರ್ಷದ ಕಾನಿಫ್ನು ಆನೆಯ ಕಿವಿಯಿಂದ ಹೊರಜಿಗಿದು ಬರುವನು. ಅವನನ್ನು ಎದೆಗವಚಿಕೊಂಡ ಜಾಲಂಧರನು ಅವನಿಗೆ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಅಗ್ನಿ ಮತ್ತು ಶಿವನಿರುವಲ್ಲಿಗೆ ಬಂದು ಕಾನಿಫನನ್ನು ಕೆಳಗಿಳಿಸಿ ಅವರೀರ್ವರಿಗೆ ವಂದಿಸಲು ಹೇಳುವನು. ಆಗ ಅಗ್ನಿ ಮತ್ತು ಶಿವನು ಕಾನಿಫ್ನಾಥನಿಗೆ ಆಶೀರ್ವದಿಸಿದರು. ಅಲ್ಲದೆ ಜಾಲಂಧರನನ್ನು ಕುರಿತು, ನೀನೇ ಇವನಿಗೆ ಸರ್ವ ವಿದ್ಯಾ ಪಾರಂಗತನನ್ನಾಗಿ ಮಾಡೆನಲು ಜಾಲಂಧರನು ತಡಮಾಡದೆ ಕಾನಿಫ್ನನ್ನು ಹತ್ತಿರ ಕರೆದು ಅವನ ಕಿವಿಯಲ್ಲಿ ಮಂತ್ರವನ್ನು ಊದಿದನು. ತತ್ಕ್ಷಣವೇ ಕಾನಿಫನು ದಿವ್ಯಜ್ಞಾನಿಯಾಗಿ ಶೋಭಿಸ ಹತ್ತಿದನು. ನಂತರ ಅವರೆಲ್ಲರೂ ಕೂಡಿಕೊಂಡು ಬದರಿಕಾಶ್ರಮಕ್ಕೆ ಬರುವರು. ಅಲ್ಲಿ ಅಗ್ನಿಯು ಜಾಲಂಧರನನ್ನು ಕುರಿತು, ದತ್ತಾತ್ರೇಯನು ನಿನಗೆ ಕೊಡಮಾಡಿದ್ದನ್ನು ನೀನು ಕಾನಿಫ್ನಿಗೆ ಹೇಳೆಂದು ಹೇಳಿ ಅಲ್ಲಿಯೇ ಅದೃಶ್ಯನಾಗುವನು. ಮುಂದೆ ಶಿವನು 6 ತಿಂಗಳುಗಳ ಕಾಲ ಅವರಿರುವಲ್ಲಿಗೆ ಬಂದು ಹೋಗುತ್ತಿದ್ದನು. ಅಲ್ಲಿಯವರೆಗೆ ಜಾಲಂಧರನು ಕಾನಿಫ್ನಿಗೆ ಸರ್ವ ವಿದ್ಯಾ ಪಾರಂಗತನನ್ನಾಗಿ ಮಾಡಿದನು. ಆನಂತರ ಜಾಲಂಧರನು ಎಲ್ಲ ದೇವಾನುದೇವತೆಗಳಿಗೆ ಪ್ರತ್ಯಕ್ಷ ಮಾಡಿಕೊಂಡು ಕಾನಿಫನಿಗೆ ಅವರವರಿಂದ ವರವನ್ನು ಕೊಡಿಸಿದನು. ಅಷ್ಟೇ ಅಲ್ಲದೆ ಜಾಲಂಧರನು ದೇವತೆಗಳನ್ನು ಕುರಿತು, ಹೇ ದೇವಾನುದೇವತೆಗಳಿರ, ಇನ್ನು ಮುಂದೆ ನಾನು ಶಾಬರಿ ಕವಿತ್ವವನ್ನು ರಚಿಸಲಿರುವೆ, ನೀವೆಲ್ಲರೂ ಅದಕ್ಕೆ ಸಹಕರಿಸಬೇಕು ಎನ್ನಲು ಎಲ್ಲರೂ ಹರ್ಷವನ್ನು ವ್ಯಕ್ತಪಡಿಸಿ ಜಾಲಂಧರನ ಕೈ ಮೇಲೆ ಕೈಯಿಕ್ಕಿ ಆಯಿತೆಂದು ವಚನವಿತ್ತು ಅವರವರ ಸ್ಥಾನಕ್ಕೆ ಹೊರಡುವರು. ಹೀಗೆ ದೇವಾನುದೇವತೆಗಳಿಂದ ವರವನ್ನು ಪಡೆದ ಜಾಲಂಧರನಾಥ ಹಾಗೂ ಕಾನಿಫರೀರ್ವರು ಶಿವನೊಂದಿಗೆ ಬದರಿಕಾಶ್ರಮದ ಶಿವಾಲಯದಲ್ಲಿ ಕುಳಿತಿರಲು ಶಿವನು ಜಾಲಂಧರನನ್ನು ಕುರಿತು, ಹೇ ಯತಿವರನೇ, ನಾನು ಹೇಳುವುದನ್ನು ಚೆನ್ನಾಗಿ ಚಿತ್ತಿಸುವವನಾಗು. ಮೊದಲು ಕಾನಿಫನನ್ನು ಘೋರ ತಪಸ್ಸಿಗೆ ಹಚ್ಚುವವನಾಗು. ಅಲ್ಲದೆ ಕಲಿಯುಗದಲ್ಲಿ ವೇದ ವಿದ್ಯೆ ಮಂತ್ರಗಳು ಬಹಳವಿದ್ದರೂ ಅವುಗಳ ಉಪಯೋಗವು ಜನತೆಗೆ ಅಲ್ಪವೂ ಆಗದು. ಆದ್ದರಿಂದ ಲೋಕೋದ್ಧಾರಕದ ನಿಮಿತ್ತವಾಗಿ ಶಾಬರಿ ಕವಿತ್ವ, ಅಂದರೆ ಶಾಬರಿ ವಚನಗಳನ್ನು ರಚಿಸುವವನಾಗು. ಈಗ ಲೋಕ ಕಲ್ಯಾಣಕ್ಕಾಗಿ 100 ಕೋಟಿ ಶಾಬರಿ ಕವಿತ್ವದ ಒಳ್ಳೆಯ ವಚನಗಳ ಅಗತ್ಯವಿದೆ. ಈ ವಚನಗಳ ರಚನಾ ಕಾರ್ಯವನ್ನು ನವನಾಥರು ಮಾಡಬೇಕಾಗಿದೆ. ಅವುಗಳು ಯಾರ್ಯಾರು ಎಷ್ಟೆಷ್ಟು ಬರೆಯಬೇಕೆಂಬುದನ್ನು ಹೇಳುವೆನು, ಲಕ್ಷ್ಯವಿರಿಸೆನ್ನಲು ಜಾಲಂಧರನು ಕೈ ಮುಗಿದು ಶಿವನೆದುರಿಗೆ ನಿಂತುಕೊಂಡನು. ಆಗ ಶಿವನು ಮತ್ತೆ ಜಾಲಂಧರನನ್ನು ಕುರಿತು, ಮಚ್ಛೇಂದ್ರನು 33 ಕೋಟಿ 95 ಲಕ್ಷ ಶಾಬರಿ ವಚನಗಳು ರಚನೆಗೈಯುವನು. ಗೋರಕ್ಷಕನು 12 ಕೋಟಿ 9 ಲಕ್ಷ, ಮೀನಾನಾಥನು 5 ಕೋಟಿ 1 ಲಕ್ಷ, ಚರ್ಪಟಿಯು 9 ಕೋಟಿ 7 ಲಕ್ಷ, ಭರ್ತೃಹರಿಯು 7 ಕೋಟಿ 4 ಲಕ್ಷ,
ರೇವಣನಾಥನು 2,03,00,000, ವಟಸಿದ್ಧ ನಾಗನಾಥನು 1,01,00,000 ಹಾಗೂ ಕಾನಿಫ್ನಾಥನು 6,08,00,000 ಮಂತ್ರಗಳು ರಚಿಸತಕ್ಕದ್ದು. ಅಲ್ಲದೆ ನೀನಾದರೂ 34,12,00,000 ಶಾಬರಿ ಮಂತ್ರಗಳನ್ನು ರಚಿಸಿ ಒಟ್ಟು 1,000,000,000ಗೂ ಮೀರಿ ಶಾಬರಿ ವಚನ ಮಂತ್ರಗಳು ಗೋರಕ್ಷಕನ ಚರಿತೆ ಕಾರ್ಯದಲ್ಲಿ ಯೋಚಿಸತಕ್ಕದ್ದು. ನೀವೆಲ್ಲರೂ ಸರ್ವಜ್ಞರಾಗಿದ್ದೀರಿ ಎಂದು ಹೇಳಲು ಜಾಲಂಧರನು ಶಿವನಿಗೆ ನಮಿಸಿ ಅತ್ತ ಕಾನಿಫನಿಗೆ ತಪಸ್ಸಿಗೆ ಹಚ್ಚಲು ಶಿವನು ಕೈಲಾಸಕ್ಕೆ ಹೋದನು. ಮುಂದೆ ಜಾಲಂಧರನು 40,20,00,000 ಶಾಬರಿ ವಚನ ಮಂತ್ರಗಳನ್ನು ಬರೆದು ನಾಗಾಸ್ವಥದ ನೆರಳಲ್ಲಿ ಉಭಯತರಿಗೆ ಹಾಗೂ ಪಂಡಿತ ಪಾಮರರಿಗೆ ಬೋಧಿಸಿ ಕೀರ್ತಿ ಪಡೆದು ನಂತರ ಅಲ್ಲಿಂದ ಮತ್ತೆ ತೀರ್ಥಾಟನೆಗೆ ಹೊರಟನು. ಜಾಲಂಧರನಾಥನು ತೀರ್ಥಾಟನೆಯನ್ನು ಮಾಡುತ್ತಾ ಅಡವಿಯಲ್ಲಿರುವ ಹುಲ್ಲನ್ನು ಕೊಯ್ದು ಆ ಹೊರೆಯನ್ನು ಹೊತ್ತುಕೊಂಡು ಅಲ್ಲಲ್ಲಿ ಕಾಣಸಿಗುವ ಗೋವುಗಳಿಗೆ ಹಾಕುತ್ತಾ ನಡೆದನು. ಆಶ್ಚರ್ಯಕರ ಸಂಗತಿ ಎಂದರೆ ಅವನು ಹೊತ್ತ ಹುಲ್ಲಿನ ಹೊರೆಯು ಜಾಲಂಧರನ ತಲೆಗೆ ಭಾರವಾಗದಿರಲಿ ಅಂತ ಬಗೆದ ಅವನ ತಂದೆಯಾದ ಅಗ್ನಿಯು ತಾತನೂ ಆದ ವಾಯುವು ಆ ಹೊರೆಯು ಗಾಳಿಯಲ್ಲಿ ನಿಲ್ಲುವಂತೆ ಮಾಡುತ್ತಿದ್ದನು. ಹೀಗೆಯೇ ಹಲವು ದಿನಗಳು ಕಳೆಯಲು ಜಾಲಂಧರನು ಗೌಡ ಬಂಗಾಲದ ಹೇಲಾ ಪಟ್ಟಣಕ್ಕೆ ಬರುವನು. ಅಲ್ಲಿಯೂ ವಾಡಿಕೆಯಂತೆ ಹುಲ್ಲು ಹೊರೆಯನ್ನು ಹೊತ್ತು ತಂದು ಪಟ್ಟಣದಲ್ಲಿರುವ ಗೋವುಗಳಿಗೆ ಹಾಕತೊಡಗಿದನು. ಆ ಊರಿನಲ್ಲಿರುವ ಜನಗಳು ಜಾಲಂಧರನ ತಲೆಯ ಮೇಲಿರುವ ಹೊರೆಯು ಅವನಿಗೆ ಭಾರವಾಗದೆ ಗಾಳಿಯಲ್ಲಿ ತೇಲಾಡುತ್ತಾ ಅವನೊಂದಿಗೆ ಬರುವುದನ್ನು ಕಂಡು ಇವನೊಬ್ಬ ಮಹಾತ್ಮನೇ ಇರಬೇಕೆಂದು ಬಗೆದು ಅವನ ದರ್ಶನಕ್ಕಾಗಿ ಅಲ್ಲಿನ ಜನಗಳು ಬರಹತ್ತಿದರು. ಹೀಗಿರಲು ತ್ರಿಲೋಚನ ರಾಜನ ಮಗನಾದ ಗೋಪಿಚಂದ ರಾಜನು ಹೇಲಾ ಪಟ್ಟಣದ ರಾಜನಾಗಿದ್ದನು. ವೀರನಾದ ರಾಜನ ಆಸ್ಥಾನವು ಸಂಪದ್ಭರಿತವಾಗಿದ್ದಂತೆ ಅಶ್ವದಳ ಗಜದಳದಿಂದ ಕೂಡಿದ ಸೈನ್ಯವು ತನ್ನ ಪರಾಕ್ರಮವನ್ನು ಮೆರೆಯುತ್ತಿತ್ತು. ಸ್ವತಃ ರಾಜನು ಶೋಭಾಯಮಾನವಾಗಿ ಮೆರೆಯುತ್ತಿದ್ದನು. ಆದರೂ ರಾಜನು ವಿನಯಶೀಲನು ಹಾಗೂ ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದನು. ಆ ರಾಜನ ತಾಯಿಯಾದ ಮೈನಾವತಿಯು ಸದ್ಗುಣಿಯೂ ಆಗಿದ್ದಂತೆ ದೈವ ಭಕ್ತಿಯೂ ಆಗಿದ್ದಳು. ಇಂತಿರಲು ಒಂದು ದಿನ ಆಕೆಯು ಅರಮನೆಯ ಉಪ್ಪರಿಗೆಯ ಮೇಲೆ ನಿಂತು ಪಟ್ಟಣದ ಮುಖ್ಯ ದಾರಿಯತ್ತ ವೀಕ್ಷಿಸಲು ಒಬ್ಬ ಯೋಗಿಯು ತಲೆಯ ಮೇಲೆ ನಿರಾಧಾರವಾಗಿ ಹುಲ್ಲಿನ ಹೊರೆಯನ್ನು ಹೊತ್ತುಕೊಂಡು ನಡೆದದ್ದನ್ನು ಕಾಣುವಳು. ಅಲ್ಲದೆ ದಾಸಿಯೋರ್ವಳನ್ನು ಕರೆದು ಆ ಮಹಾತ್ಮನು ಯಾರು ಮತ್ತು ಎಲ್ಲಿರುವನೆಂದು ತಿಳಿದುಕೊಂಡು ಬಾ ಎಂದು ಹೇಳಿ ಕಳಿಸುವಳು. ಅತ್ತ ದಾಸಿಯು ಅವನ ಹಿಂದೆ ಹಿಂದೆ ಸಾಗಿ ಅವನ ಎಲ್ಲ ಸಮಾಚಾರವನ್ನು ತಿಳಿದುಕೊಂಡು ಅರಮನೆಗೆ ಬರುವಳು. ಅಲ್ಲದೆ ಮೈನಾಕಿನಿಯನ್ನು ಕುರಿತು, ಅಮ್ಮ, ಅವನು ಯೋಗ ಪುರುಷನಾಗಿದ್ದು ಸ್ವರ್ಗಲೋಕದಿಂದ ಭೂಮಿಗೆ ಅವತರಿಸಿ ಬಂದ ಮಹಾತ್ಮನೇ ಆಗಿರುವನು. ಅಲ್ಲದೆ ಅಂಥ ಯೋಗದ್ರುಮನು ಊರ ಹೊರಗಿನ ದುರ್ಗಂಧಮಯವಾಗಿರುವ ಸ್ಥಳದಲ್ಲಿ ಏಕಾಂಗಿಯಾಗಿ ವಾಸಿಸುವನೆಂದು ದಾಸಿಯು ಮೈನಾಕಿನಿಗೆ ನುಡಿದಳು. ದಾಸಿಯ ಭಾಷಣವನ್ನು ಕೇಳಿದ ಮೈನಾಕಿನಿಯು ಆಕೆಯನ್ನು ತಡೆದು ರಾತ್ರಿಯಾದ ಮೇಲೆ ಅಲ್ಲಿಗೆ ಹೋಗೋಣವೆಂದು ಹೇಳಿ ಈ ವಿಷಯವನ್ನು ಗುಪ್ತವಾಗಿರಿಸಲು ತಿಳಿಸುವಳು. ಸ್ವಲ್ಪ ಗಳಿಗೆಯಾದ ಮೇಲೆ ಇಬ್ಬರು ಮಾರುವೇಷದಲ್ಲಿ ಜಾಲಂಧರನಾಥನಿರುವಲ್ಲಿಗೆ ಹೋಗುವರು. ಅಲ್ಲದೆ ಆ ಯೋಗದ್ರುಮನ ಮುಂದೆ ಕೈಜೋಡಿಸಿಕೊಂಡು ಮನಸ್ಸಿಗೆ ಬ್ರಹ್ಮಜ್ಞಾನ ಬೇಡಿ ಬಂದಿದ್ದೇನೆ, ಮಂಗಳಮೂರ್ತಿಯೇ ಕೃಪೆ ದೂರಿ ಉದ್ಧರಿಸಬೇಕೆಂದು ಪರಿಪರಿಯಾಗಿ ಸ್ತುತಿಸುವಳು. ಆಗ ಮಚ್ಛೇಂದ್ರನು ಅವಳ ಕಡೆಗೆ ಕಲ್ಲು ತೂರುವನು, ಕೆಸರು ಸಿಡಿಸುವನು. ಏನೆಲ್ಲ ತೊಂದರೆ ಕೊಟ್ಟರೂ ಮೈನಾಕಿನಿಯು ಆ ಜಾಲಂಧರನಾಥನನ್ನು ಒಲಿಸುವ ಪ್ರಯತ್ನದಲ್ಲಿದ್ದಳು. ಹೀಗಿರಲು ಅಷ್ಟರಲ್ಲಿ ಹೊರಗೆ ಬೆಳಕು ಹರಿಯಲು ಮೈನಾಕಿನಿಯು ದಾಸಿಯೊಂದಿಗೆ ನಿಸ್ಸಹಾಯಕಳಾಗಿ ಅರಮನೆಯತ್ತ ತೆರಳುವಳು. ಮತ್ತೆ ಮಾರನೇ ದಿನ ಮಾರುವೇಷದಲ್ಲಿ ಅವರಿರುವರು ಜಾಲಂಧರನಾಥನಿರುವಲ್ಲಿಗೆ ಹೋಗುವರು. ಮೈನಾಕಿನಿಯು ಜಾಲಂಧರನ ಎದುರಿಗೆ ನಿಂತು ಮತ್ತೆ ಪರಿಪರಿಯಾಗಿ ಪ್ರಾರ್ಥಿಸ ಹತ್ತಿದಳು. ಅಲ್ಲದೆ ಅವನ ಸೇವೆಯಲ್ಲಿ ತೊಡಗಿದಳು. ಹೀಗೆ ಆಕೆಯ ಸೇವೆಯು 6 ತಿಂಗಳುಗಳ ಕಾಲ ಜರುಗಿತು. ಮುಂದೊಂದು ದಿನ ಈಕೆಯನ್ನು ಪರೀಕ್ಷಿಸಲೆಂದು ಜಾಲಂಧರನು ಮೈನಾವತಿಯ ತೊಡೆಯ ಮೇಲೆ ಮಲಗಿದನು. ಅತ್ತ ಆಕೆಯ ತೊಡೆಯಲ್ಲಿ ಮಾಯಾಮಯಿಯಾದ ತೊಡೆ ಕೊರೆಯುವ ಹುಳುವೊಂದನ್ನು ಬಿಡುವನು. ಅದು ಆಕೆಯ ಕಾಲಿನಿಂದ ಕೊರೆಯುತ್ತಾ ತೊಡೆಯವರೆಗೆ ಬಂದರೂ ಗುರುವಿನ ನಿದ್ದೆಗೆ ಭಂಗ ಬರಬಾರದೆಂದು ಮೈನಾವತಿಯು ಬಹಳ ಗಟ್ಟಿಗಳಾಗಿ ಕುಳಿತಿದ್ದಳು. ಆ ಹುಳುವು ತೊಡೆಯಲ್ಲಿ ಗುಯಿಗುಡುವಾಗ ಜಾಲಂಧರನಿಗೆ ಎಚ್ಚರವಾಗಲು ಎದ್ದು ನೋಡಿದಾಗ ಆಕೆಯ ತೊಡೆಯಿಂದ ಧಾರಾಕಾರವಾಗಿ ರಕ್ತವು ಹರಿಯುತ್ತಿರುತ್ತದೆ. ಈ ದೃಶ್ಯವನ್ನು ಕಂಡ ಜಾಲಂಧರನು ಆಕೆಯ ಭಕ್ತಿಗೆ ಮೆಚ್ಚಿ ಮೈನಾಕಿನಿಯ ತೊಡೆಗೆ ಭಸ್ಮವನ್ನು ಹಚ್ಚಲು ಅದು ಮೊದಲಿನಂತಾಗುವುದು. ನಂತರ ಆಕೆಯ ಭಕ್ತಿಗೆ ಪ್ರಸನ್ನನಾಗಿ ಆಕೆಯ ಕಿವಿಯಲ್ಲಿ ತಾರಕ ಮಂತ್ರವನ್ನು ಬೋಧಿಸಲು ಆಕೆಯಲ್ಲಿ ಬ್ರಹ್ಮಜ್ಞಾನವು ಪ್ರಾಪ್ತವಾಗುವುದು. ನಂತರ ಸ್ವಾಮಿಯಲ್ಲಿ ಅವಳ ಭಕ್ತಿಯು ಎಂದಿನಂತೆ ನಿರಂತರವಾಗಿ ಸಾಗಿತು. ಹೀಗಿರಲು ಮೈನಾವತಿಯ ಮನದಲ್ಲಿ ಒಂದು ಬಯಕೆಯು ಚಿಗುರೊಡೆಯಿತು. ಅದೇನೆಂದರೆ, ನನ್ನ ಮಗನು ರಾಜನಾಗಿರುವನು, ಅವನ ಅರಮನೆಯು ಅಷ್ಟೈಶ್ವರ್ಯದಿಂದ ಶೋಭಿಸುತ್ತಿದೆ, ಅಲ್ಲದೆ ಅವನಿಗೆ ಬೇಕಾದುದನ್ನು ಕ್ಷಣ ಮಾತ್ರದಲ್ಲಿ ಸಿಗುತ್ತದೆ.
ಆದರೆ ಇದೆಲ್ಲವೂ ನಶ್ವರವೇ ಆಗಿರುವುದು. ಜಗತ್ತಿನಲ್ಲಿ ಆತ್ಮತತ್ವಕ್ಕೆ ಮಿಗಿಲಾದದ್ದು ಬೇರೊಂದಿಲ್ಲ. ಆದ್ದರಿಂದ ಹೇಗಾದರೂ ಮಾಡಿ ಜಾಲಂಧರನಾಥ ಗುರುವರನಿಂದ ಕೃಪೆ ಮಾಡಿಸಿ ಗೋಪಿಚಂದನನನ್ನು ಭಕ್ತಿಗೆ ಹಚ್ಚಿ ಅವನಲ್ಲಿ ಆತ್ಮತತ್ವದ ಬೀಜ ಬಿತ್ತಬೇಕೆಂದು ಚಿಂತಿಸಹತ್ತಿದಳು. ಮುಂದೊಂದು ದಿನ ಮೈನಾವತಿಯು ಅರಮನೆಯ ಒಬ್ಬರಿಗೆಯ ಮೇಲೆ ಕುಳಿತಾಗ ಮಗನ ನಶ್ವರ ಸ್ಥಿತಿಯನ್ನು ಕಂಡು ದುಃಖಿಸಹತ್ತಿದಳು. ಆಕೆಯ ಕಣ್ಣಿನಿಂದ ಧಾರಾಕಾರವಾಗಿ ಹರಿಯುತ್ತಿದ್ದ ಕಣ್ಣೀರಿನ ಧಾರೆಯು ಕೆಳಗೆ ಕುಳಿತಿರುವ ಮಗನ ಮೇಲೆ ಬೀಳಲು ಅವನು ತಲೆ ಎತ್ತಿ ಮೇಲೆ ನೋಡುವನು. ಅಲ್ಲದೆ ರಾಜನು ಸರಸರನೆ ಉಪ್ಪರಿಗೆಯ ಮೇಲೆ ಹೋಗಿ ನೋಡಲು ಅಲ್ಲಿ ತನ್ನ ತಾಯಿ ಅಳುತ್ತಾ ಕುಳಿತಿರುವುದನ್ನು ಕಂಡು ಬಹಳ ಖಿನ್ನನಾದನು. ಅಲ್ಲದೆ ತಾಯಿಯನ್ನು ಕುರಿತು, ಅಮ್ಮ, ಹೀಗೇಕೆ ದುಃಖಿಸುವೆ? ನಿನಗೇನಾದರೂ ಕೊರತೆಯಾಯಿತೆ? ಯಾರಾದರೂ ನಿನ್ನನ್ನು ಅಪಶಬ್ದಗಳಿಂದ ಬೈದವರುಂಟೆ? ಅಥವಾ ನನ್ನ ತಂದೆಯ ನೆನಪಾಯಿತೆ? ಹೀಗೆ ಪ್ರಶ್ನೆಗಳಿಂದ ತಾಯಿಗೆ ಸಮಾಧಾನದ ಮಾತುಗಳನ್ನಾಡಲು ಮೈನಾಕಿನಿಯು ಶಾಂತಳಾಗಿ, ಮಗನೇ, ನನಗೆ ಅವು ಯಾವುದರಿಂದಲೂ ವ್ಯಥೆ ಉಂಟಾಗಲಿಲ್ಲ. ಅಲ್ಲದೆ ನಿನ್ನಂಥ ಮಗನು ದೊರೆತದ್ದು ನನ್ನ ಪುಣ್ಯವೇ ಆಗಿದೆ. ಆದರೆ ನನ್ನ ಮನದಲ್ಲಿ ಸದಾ ಒಂದು ಚಿಂತೆ ಕಾಡುತ್ತಿದೆ. ಅದೇನೆಂದರೆ, ನಿನ್ನ ತಂದೆಯಾದ ತ್ರಿಲೋಚನನು ಬಹುಪರಾಕ್ರಮಿಯಾದರೂ ಕಾಲನ್ನು ನುಂಗಲು ಅವರ ದೇಹವು ನಶ್ವರವಾಗಿ ಸುಟ್ಟು ಕರಕಲಾಯಿತು. ಆದ್ದರಿಂದ ಈ ನಶ್ವರವಾದ ದೇಹಕ್ಕೆ ಏನಿದ್ದರೇನು? ಅದಕ್ಕಾಗಿ ಪುತ್ರ, ಹುಟ್ಟಿದ ಬಳಿಕ ಈ ದೇಹವು ಮಣ್ಣಿನಲ್ಲಿ ಮಣ್ಣಾಗಬಾರದು. ನರದೇಹ ತಾಳಿ ಬಂದ ಮೇಲೆ ಈ ದೇಹಕ್ಕೆ ಹಿತವನ್ನು ಬಯಸಬೇಕು. ಹಿಂದೆ ವಿಭೀಷಣನು ರಘುನಾಥನನ್ನು ವಶಪಡಿಸಿಕೊಂಡು ಚಿರಂಜೀವಿಯಾದನು. ನಾರದನು ವಿಷ್ಣುವನ್ನು ಆರಾಧಿಸಿ ಅಮರನಾಗಿ ಬಾಳಿದನು. ಹೀಗೆ ನನ್ನ ಮಗನಾದರೂ ಅಮರನಾಗಬೇಕೆಂಬುದೇ ನನ್ನ ಬಯಕೆ. ಅದಕ್ಕಾಗಿ ನಾನು ದುಃಖಿಸುತ್ತಿದ್ದೇನೆ ಎನ್ನುವಳು. ತಾಯಿಯ ಸದ್ವಿಚಾರಯುಕ್ತವಾದ ಹಿತೋಪದೇಶವನ್ನು ಆಲಿಸುತ್ತಿದ್ದ ಮಗನು, ಅಮ್ಮ, ನೀನು ಹೇಳುವ ಮಾತುಗಳು ಸತ್ಯವೇ ಆಗಿದೆ. ಆದರೆ ನಮಗೆ ಅಮರತ್ವವನ್ನುಂಟು ಮಾಡುವಂತಹ ಸಮರ್ಥರಾದ ಗುರುನಾಥನು ನಮಗೆ ಹೇಗೆ ಸಿಗುವನು ಎನ್ನಲು ಅದಕ್ಕೆ ತಾಯಿಯು, ಮಗನೇ, ಅಂತಹ ಸಮರ್ಥನಾದ ಗುರುವು ಜಾಲಂಧರನಾಥನೆಂಬುವನು ಇಲ್ಲೇ ಊರ ಹೊರಗೆ ಬಂದಿರುವನು. ಅವನು ನಿನ್ನನ್ನು ಸನಾತನನ್ನಾಗಿ ಮಾಡಿ ಬ್ರಹ್ಮಜ್ಞಾನವನ್ನು ನಿರೂಪಿಸುವನು. ಆತನಿಗೆ ನೀನು ಶರಣಾಗತನಾಗಬೇಕೆನ್ನಲು ಗೋಪಿಚಂದನನು ತಾಯಿಯನ್ನು ಕುರಿತು, ಅಮ್ಮ, ಇನ್ನು 12 ವರ್ಷ ಗತಿಸಲಿ. ನಾನು ಅಲ್ಲಿಯವರೆಗೆ ರಾಜಭೋಗದ ಸುಖವನ್ನು ಅನುಭವಿಸುವೆನು. ಆಮೇಲೆ ನಾನು ಅಂಥ ಗುರುವಿಗೆ ಶರಣಾಗಿ ಯೋಗ ಸಿದ್ಧಿಯನ್ನು ಹೊಂದಿದವನಾಗಿ ಲೋಕದಲ್ಲಿ ನನ್ನ ಅಮರತ್ವವನ್ನು ಸ್ಥಾಪಿಸುವೆನು ಎಂದು ತಾಯಿಗೆ ಸಮಾಧಾನವನ್ನು ಹೇಳುವನು. ಆಗ ಮತ್ತೆ ತಾಯಿಯಾದ ಮೈನಾಕಿನಿಯು, ಮಗನೇ, ಜನ್ಮ ಮರಣಗಳು ಅನಿಶ್ಚಿತವಾದವುಗಳಾಗಿವೆ. ಗಾಳಿ ಬಿಟ್ಟಾಗ ತೂರಿಕೊಳ್ಳು ಎನ್ನುವಂತೆ ಯಾವಾಗ ಒದಗಿ ಬರುವುದೋ ಆಗ ಸಾಧಿಸಿಕೊಳ್ಳಬೇಕೆಂದು ಮಗನಾದ ಗೋಪಿಚಂದನನಿಗೆ ಪರಿಪರಿಯಾಗಿ ಬೋಧಿಸುವಳು. ಅತ್ತ ಇದೆಲ್ಲವನ್ನು ಮರೆಯಲ್ಲೇ ನಿಂತು ಕೇಳುತ್ತಿದ್ದ ಪಟ್ಟದರಸಿಯಾದ ಲೂಮಾವತಿಯು ಚಿತ್ತ ಚಾಂಚಲ್ಯವಾಗಿ ಇಂಥ ತಾಯಿಯಿಂದಲೇ ಕೈಕೇಯಿಯು ರಾಮನಂಥ ಮಗನನ್ನು ವನವಾಸ ಕಟ್ಟಿದಳೆಂದು ಮನದಲ್ಲಿ ಕ್ಷೋಭೆಗೊಳ್ಳುವಳು. ಆ ಕಡೆಗೆ ಮಗನು ತಾಯಿಯ ಉಪದೇಶವನ್ನು ಕೇಳಿದ ನಂತರ ಆಕೆಯನ್ನು ಕುರಿತು, ಅಮ್ಮ, ನೀನು ಹೇಳುವ ಮಾತುಗಳು ವೇದಮಯವಾಗಿವೆ. ಆ ನಿನ್ನ ಸದ್ಗುರುವರನನ್ನು ನಾನೇ ಕಣ್ಣಾರೆ ಕಾಣುವೆನು. ಒಂದು ವೇಳೆ ಅವನಲ್ಲಿ ಅಂಥ ಸಾಮರ್ಥ್ಯಗಳು ಕಂಡುಬಂದರೆ ನಾನು ಸರ್ವದಾ ಎಲ್ಲವನ್ನೂ ಪರಿತ್ಯಾಗ ಮಾಡಿ ನನ್ನ ಭಕ್ತಿ ಭಾವವನ್ನು ಅವನಿಗೆ ಅರ್ಪಣೆ ಮಾಡುವೆನೆಂದು ಹೇಳಿ ತಾನು ಸ್ನಾನಕ್ಕಾಗಿ ತೆರಳುವನು. ಅತ್ತ ಲೂಮಾವತಿಯು ಬಹಳ ಚಿಂತೆಗೊಳಗಾಗಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬರುವಳು. ಅದೇ ದಿನ ರಾತ್ರಿ ತನ್ನ ಸವತಿಯರೆಲ್ಲರನ್ನೂ ಏಕಾಂತಕ್ಕೆ ಕರೆಸಿ ಅವರನ್ನು ಕುರಿತು, ಕೇಳಿರಿ, ಈ ಊರಿನಲ್ಲಿ ಜಾಲಂಧರನೆಂಬ ಯೋಗಿಯೊಬ್ಬ ಬಂದಿರುವನು. ಮೈನಾವತಿಯು ಅವನ ಮೇಲೆ ಮನಸ್ಸಿಟ್ಟಿದ್ದಾಳೆ. ಆದ್ದರಿಂದಲೇ ಮೈನಾವತಿಯು ಮಗನಿಗೆ ಏನಾದರೊಂದು ಹೇಳಿ ಅವನನ್ನು ಅಡವಿಗಟ್ಟಿ ತಾನು ಆ ಯೋಗಿಯೊಂದಿಗೆ ಇಲ್ಲೇ ಇರಬೇಕೆನ್ನುತ್ತಿದ್ದಾಳೆ. ಮಾನನೀಯರೇ, ಈ ವಿಷಯವನ್ನು ರಾಜನಿಗೆ ಹೇಳಿ ಅವನಲ್ಲಿ ಅಗ್ನಿ ಹುಟ್ಟಿಸಲು ಆ ಅಗ್ನಿಯಿಂದ ಜಾಲಂಧರನು ಬೆಂದು ಹೋಗುತ್ತಾನೆ ಎಂಬುದು ನನ್ನ ನಿಲುವಾಗಿದೆ ಎನ್ನಲು ಎಲ್ಲರೂ ಒಳ್ಳೆಯ ವಿಚಾರವೆಂದು ಲೂಮಾವತಿಗೆ ಹೊಗಳಿ ಅಲ್ಲಿಂದ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳುತ್ತಾರೆ. ಇತ್ತ ಗೋಪಿಚಂದರಾಜನು ಆ ದಿನ ಕತ್ತಲಾಗಲು ತನ್ನ ರಾಜಸಿಂಹಾಸನದಿಂದ ಇಳಿದವನಾಗಿ ರಾತ್ರಿ ಭೋಜನದ ನಂತರ ಶಯನ ಮಂದಿರವನ್ನು ಸೇರುವನು. ಲೋಮಾವತಿಯೂ ಕೂಡ ಆ ಮಂದಿರವನ್ನು ಪ್ರವೇಶಿಸಿ ಪತಿಯೊಂದಿಗೆ ನಗುನಗುತ್ತಾ ಮಾತನಾಡಿ ವಿವಿಧ ಬಗೆಯ ಚೇಷ್ಟೆಯನ್ನು ಮಾಡುತ್ತಾ ವಿಷಯ ಸುಖದೊಂದಿಗೆ ರಾಜನಿಗೆ ಸಂತಸಪಡಿಸುವಳು. ನಂತರ ರಾಜನು ಸಂತೋಷದಿಂದಿರಲು ಆಕೆಯು ಮೆಲ್ಲನೆ, ಮಹಾರಾಜರೇ, ನನ್ನ ಕಿವಿಗೊಂದು ಅಶೋಭಾಯಮಾನವಾದ ಮಾತು ತಲುಪಿದೆ. ಅದು ತಮ್ಮ ಅಪ್ಪಣೆ ಇದ್ದರೆ ಹೇಳುವೆನು ಎನ್ನಲು ರಾಜನು, ಮಹಾರಾಣಿಯೇ, ಮನದಲ್ಲಿ ಯಾವುದೇ ಸಂಶಯವಿಲ್ಲದೆ ನೇರವಾಗಿ ಹೇಳು ಎನ್ನುವನು.
ಆಗಲೂ ಮಾವತಿಯು ರಾಜಾಧಿರಾಜ ಮೈನಾವತಿಯು ವಿಷಯ ಸುಖಕ್ಕಾಗಿ ಆ ಜಾಲಂಧರನೆಂಬುವನನ್ನು ವಶಪಡಿಸಿಕೊಂಡಿದ್ದಾಳಂತೆ. ಅಷ್ಟೇ ಅಲ್ಲದೆ ಗೋಪೀಚಂದನನನ್ನು ಏನಾದರೂ ಮಾಡಿ ಅಡವಿಗಟ್ಟಿ ಜಾಲಂಧರನನ್ನು ತಂದು ರಾಜಗದ್ದುಗೆಗೆ ಏರಿಸಲು ಏನೇನೋ ಕುತಂತ್ರತೆಯನ್ನು ನಡೆಸಿರುವಳೆಂಬ ಮಾತು ನನ್ನ ಕಿವಿಗೆ ಬಿದ್ದಿದೆ. ಹೇ ರಾಜ, ನನ್ನ ತಾಳಿಯು ಸ್ಥಿರವಾಗಿರಲೆಂದು ಪ್ರಾರ್ಥಿಸುವೆ ಎಂದು ಮತ್ತೆ ಕಣ್ಣೀರು ತರಲು ರಾಜನ ಮನವು ಕಲಕುತ್ತದೆ. ರಾಜನ ಹೃದಯದಲ್ಲಿ ಹಾಲಾಹಲವೇಳುತ್ತದೆ. ತಕ್ಷಣವೇ ಮಂತ್ರಿಯನ್ನು ಕರೆಯಿಸಿ ಆ ಜಾಲಂಧರನನ್ನು ಎಲ್ಲೇ ಇದ್ದರೂ ಅವನನ್ನು ಉಪಾಯದಿಂದ ಅರಮನೆಗೆ ಕರೆತರಲು ಹೇಳುತ್ತಾನೆ. ಅಲ್ಲದೆ ಅರಮನೆಯ ಹಿಂಭಾಗದಲ್ಲಿ ಕುದುರೆ ಲದ್ದೆಗಳು ಹಾಕುವ ಸ್ಥಳದಲ್ಲಿ ಆಳವಾದ ಹೊಂಡವನ್ನು ತೋಡಲು ಹೇಳುತ್ತಾನೆ. ಈ ಸಂಗತಿಯನ್ನು ಗುಪ್ತವಾಗಿರಿಸಲು ರಾಜನು ಮಂತ್ರಿಗೆ ಕಟ್ಟಪ್ಪಣೆ ಮಾಡಿ ಕಳುಹಿಸುವನು. ಅತ್ತ ಮಂತ್ರಿಯು ಏನೊಂದೂ ತಿಳಿಸದೆ 10 ಬಲಾಢ್ಯರಾದ ಆಳುಗಳನ್ನು ಕರೆದು ಅರಮನೆಯ ಹಿಂಭಾಗ ಕುದುರೆಗಳ ಲದ್ದಿಗಳನ್ನು ಹಾಕುವ ತಿಪ್ಪೆಯಲ್ಲಿ ಆಳವಾದ ಹೊಂಡವನ್ನು ತೋಡಿಸಿದನು. ನಂತರ ಜಾಲಂಧರನನ್ನು ಯುಕ್ತಿ ಪ್ರಯುಕ್ತಿಯಿಂದ ಕರೆದುಕೊಂಡು ಬಂದು ಆ ಹೊಂಡದಲ್ಲಿ ನೂಕಿ ಮೇಲೆ ಭಾರವಾದ ಲದ್ದೆಯಿಂದ ಮುಚ್ಚಿಹಾಕಿ ಮಂತ್ರಿಯು ಅವರುಗಳನ್ನು ಕುರಿತು, ಈ ಸುದ್ದಿಯು ಬಹಿರಂಗವಾದರೆ ಶಿರಚ್ಛೇದನವಾಗುವುದೆಂದು ಎಚ್ಚರಿಸಿ ಕಳುಹಿಸಿದನು. ಮಂತ್ರಿಯು ಎಲ್ಲ ಸಂಗತಿಯನ್ನು ರಾಜನಿಗೆ ತಿಳಿಸಲು ರಾಜನು ಪರಮಾನಂದ ಹೊಂದಿದನು. ಅತ್ತ ಮಾರನೇ ದಿನ ಮೈನಾವತಿಯು ಅಲ್ಲಿಗೆ ಹೋಗಲು ಜಾಲಂಧರನು ಇಲ್ಲದುದನ್ನು ಕಂಡು ಹಳಹಳಿಸುತ್ತಾ ಮನೆಗೆ ಬಂದು ಚಿಂತೆಯಲ್ಲಿ ತೊಡಗಲು ಯಾವ ಪ್ರಯೋಜನವಾಗಲಿಲ್ಲ. ಊರಿನ ಜನರು ದಿನನಿತ್ಯ ಊರೊಳಗೆ ಮೇವು ಹೊತ್ತು ಬರುವ ಜಾಲಂಧರನು ಇಂದೇಕೆ ಬರಲಿಲ್ಲವೆಂದು ಅವನಿರುವಲ್ಲಿಗೆ ಹೋಗಿ ನೋಡಿ ಅಲ್ಲಿ ಅವನು ಇಲ್ಲದುದನ್ನು ಕಂಡು ಆ ಯೋಗಿಯು ಎಲ್ಲಿಯೂ ಓಡಿ ಹೋಗಿದ್ದಾನೆಂದು ಬಗೆದು ಸುಮ್ಮನಾದರು. ಇನ್ನೊಂದೆಡೆ ಜಾಲಂಧರನು ಯಾವ ಸ್ಥಿತಿಯಲ್ಲಿರುವನು, ಹೇಗಿರುವನು ಎಂದರೆ ಅವನು ಮೈನಾವತಿಯ ಪರಮ ಭಕ್ತಿಯನ್ನು ಅರಿತವನಾಗಿದ್ದಾನೆ. ಪ್ರತಾಪ ಸೂರ್ಯನಾದ ಅವನು ಹಿಂದಿನ ಕಾರ್ಯವನ್ನು ಬಗೆದು ಆಳವಾದ ಆ ಲದ್ದೆಯ ಕೆಳಗಡೆ ವಜ್ರಾಸನವನ್ನು ಹಾಕಿ ಧ್ಯಾನಸ್ಥನಾಗಲು ಅವನ ಮೇಲೆ ಭಾರವಾದ ಕುದುರೆ ಲದ್ದಿಗಳು ನಿರಾಧಾರವಾಗಿ ನಿಂತುಕೊಳ್ಳುತ್ತವೆ. ಈ ಕಡೆಗೆ ರಾಜಪತ್ನಿಯರಿಗೆ ಸಮಾಧಾನವಾಗಲು ರಾಜನು ತನ್ನ ರಾಜತಾಂತ್ರಿಕ ಕಾರ್ಯದಲ್ಲಿ ಮಗ್ನನಾಗುವನು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.